ಸಿನಿಮಾ ರಂಗನೇ ಸರಿ ಇಲ್ಲ ನೋಡಿ ತಂದ್ಬಿಡ್ತು ಅನ್ನೋ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ನೀವು ಎಜುಕೇಟ್ ಆಗದೇನೆ ಬಂದಿರೋದೇ ದೊಡ್ಡ ತಪ್ಪು. ಒಂದು ಬುಕ್ ರೇಟ್ ತಿಳ್ಕೊಂಡೇನೆ ಬುಕ್ ಸ್ಟಾಲ್ ಇಡ್ತಾನೆ. ಹೌದು. ಅಂತದ್ದು ಸಿನಿಮಾ ಬಗ್ಗೆ ತಿಳ್ಕೊಳ್ದೆ ಸಿನಿಮಾಗೆ ದುಡ್ಡು ಹೆಂಗ್ ಹಾಕ್ತೀರಿ? ಕೆಲವೊಬ್ರು ಏನಾಗುತ್ತೆ ಗೊತ್ತಾ, ಎಷ್ಟೋ ಜನ ಒಂದೇ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಂಡ್ ಬಂದಿರ್ತಾರೆ. ಇನ್ನೊಂದು ಕ್ಯಾಮ್ರಾ ಕೊಟ್ಮೇಲೆ ಭಯ ಆಗುತ್ತೆ, ಅವ್ನಿಗೆ ಆನ್ ಆಫ್ ಬಟನ್ ಗೊತ್ತಿರಲ್ಲ. ಬರೀ ಒಂದು ಕ್ಯಾಮ್ರಾ ಇದು ಕ್ವಾಲಿಟಿ ಕಡಿಮೆ ಆಗ್ಬಿಟ್ರು ಇಡೀ ಸಿನಿಮಾ ಬಿತ್ತಂಗೆ. ನಾವು ಆಮೇಲೆ ಅದರೊಳಗಡೆ ND ನಾರ್ಮಲ್ ND ಬೇರೆ, IR ND ಬೇರೆ. ಈಗ ಕೆಲವೊಂದಿಷ್ಟು ಡಿಫ್ರೆನ್ಸ್ ಇವ್ರಿಗೆ ಗೊತ್ತಿರತ್ತೆ, ಪ್ರೊಡ್ಯೂಸರ್ ಯಾಕಾಗ್ತಿರೋ. ಹೌದು. ಫೋಕಸ್ ಪುಲ್ಲರ್ ಸ್ವಲ್ಪ ಮಿಸ್ ಹೊಡೆದ್ರೆ ಅವ್ರದ್ದೆಲ್ಲ ಕೆಲಸ ಹಾಳು ಮಾಡಕ್ಕೆ ಅವರೊಬ್ರು ಸಾಕು. ಕಾಪಿ ಮಾಡೋದು ಎಷ್ಟು ರಿಸ್ಕಿ ಕೆಲಸ ಅಂದ್ರೆ ಸರ್, ಒಂದೊಂದು ಕ್ಲಿಪ್ ಕೂಡ ಏನಾದರೂ ಮಿಸ್ ಆಯಿತು, ಡೆಲೀಟ್ ಆಯಿತು ಏನಂತಂದ್ರೆ ಆ ಮತ್ತೆ ರೀಶೂಟ್ ಮಾಡೋಕ್ಕಾಗಲ್ಲ. Investing in cinemas without cinema knowledge is injurious to you, your family, and the audience too. ಸಚಿನ್ ಅವರೇ, ಕ್ಯಾಮ್ರಾಗಳಿಗೆ ಯಾವ ರೀತಿ ಬಜೆಟಿಂಗ್ ಮಾಡ್ಕೋಬೇಕು ಒಬ್ರು ಹೊಸ ತಂಡ ಬಂದವರು ಅನ್ನೋದ್ರ ಬಗ್ಗೆ ಹೇಳ್ತೀರಾ? ರ್ಯಾಪ್ಟರ್ ಕ್ಯಾಮ್ರಾ, ಸೊ ಇದು 20,000 ಅಲ್ಲೇ ಸಿಕ್ಬಿಡುತ್ತೆ ನಮ್ಗೆ ಎಲ್ಲ. ಹ್ಯಾರಿ LF ಅಂತ ಇದೆ, ಅಲೆಕ್ಸಾ. ಸೊ ಅಲೆಕ್ಸಾ ಕ್ವಾಲಿಟಿನೇ ಬೇರೆ, ಅದೊಂದೊಂದೊಂದು ಟೇಸ್ಟ್. ಹೌದು ಹೌದು ಹೌದು. ಸೊ ಅದು ಬಂದು 40,000 ವರೆಗೂ ಹೋಗುತ್ತೆ ಸರ್. 25,000 ಬರೀ ಬಾಡಿ, ಲೆನ್ಸು ಅದು ಇದೆಲ್ಲ ಹುಡುಗರದೆಲ್ಲ ಸೇರ್ಕೊಂಡು ಒಂದು 40,000 ವರೆಗೂ ಹೋಗುತ್ತೆ. ಬಟ್ ನಾವು ಈ ಸಿನಿಮಾಗಳು ಎಲ್ಲ ಗೆದ್ದಿಲ್ಲ, ಆ ಸಿನಿಮಾಗಳು ಎಲ್ಲ ಗೆದ್ದಿಲ್ಲ. ಯಾವುದೇ ನಾವು ಕ್ಯಾಮ್ರಾದಲ್ಲಿ ಮಾಡಿದ್ರು ನಿಮ್ ಕತೆ ಇರಬೇಕು, ಅದರಲ್ಲಿ ನೀವು ತೋರಿಸೋ ಪ್ರೆಸೆಂಟೇಶನ್ ಎಲ್ಲ ಮ್ಯಾಟ್ರ್ ಆಗುತ್ತೆ. ಬಟ್ ನಾನೇನಂತೀನಿ, ಒಬ್ಬ ಒಳ್ಳೆ ಸಿನಿಮಾಟೋಗ್ರಫರ್ ಕ್ಯಾಮ್ರಾಮನ್ ಇಟ್ಕೊಂಡು ಮಾಡಿಸಿ. ಸೊ ಅವನು ಇರೋದ್ರನ್ನೇ ನೀಟಾಗಿ ಚೆನ್ನಾಗಿ ತೆಗೆದು ಒಂದು ಜನ ಕೂತವ್ರು ನೋಡಿ ಅದು ಎಂಜಾಯ್ ಮಾಡ್ಬೋದು, ಕೊನೆಲಿರ ಹಂಗ್ ಮಾಡ್ಕೊಡ್ತಾರೆ. ಆಮೇಲೆ ಹುಡುಗರ್ದು ಮೇನ್ ಅದು ಹೇಳಕ್ ಬರ್ತೇನೆ ಸರ್. ಎಷ್ಟೋ ಜನ ಏನಂತಾರೆ, ಸರ್ ಹುಡುಗರನ್ನ ಕಮ್ಮಿ ಮಾಡ್ಕೊಳ್ಳಿ, ಅದು ನಮ್ಮ ಕಾಸ್ಟ್ ಕಡಿಮೆ ಆಗುತ್ತೆ. ದಯಮಾಡಿ ಮಾಡಬೇಡಿ ಸರ್. ಹೌದು, ಆ ಕೆಲಸ ಮಾಡಿ. ಈಗ ಇಬ್ಬರೇ ಹುಡುಗರು ಇದ್ರೆ ಕೆಲಸ ಸ್ಲೋ ಆಗುತ್ತೆ. ನೀವು ಅಲ್ಲಿ ಒಬ್ಬ 1,000 ತಗೊಳ್ತಾನೆ, 2,000 ತಗೊಳ್ತಾನೆ, ಆ 1,000-2,000 ಉಳಿಸಕ್ ಹೋಗಿ ಕೆಲಸ ಸ್ಟಾರ್ಟ್ ಆಯ್ತಂದ್ರೆ ಟೈಮ್ ಈಸ್ ಈಕ್ವಲ್ ಟು ಮನಿ. ಎಸ್ ಎಸ್, ಸಿನಿಮಾದಲ್ಲಿ ಅದು ಫಸ್ಟ್ ಗೊತ್ತಿರ್ಬೇಕು. ಹೌದು. ಯಾಕಂದ್ರೆ ದುಡ್ಡು ಕೆಲವೊಬ್ರು ಸರ್ ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ. ಹೌದು. ಬಟ್ ಎಲ್ಲೆಲ್ಲೋ ಉಳಿಸಕ್ ಹೋಗಿ ಎಲ್ಲೆಲ್ಲೋ ಕಳ್ಕೊತಾರೆ. ಅದು ಇವನ್ ಖರ್ಚು ಮಾಡೋದಕ್ಕೂ ಜಾನ್ತನ ಬೇಕು ಸರ್. ಅದೇ ಸಿನಿಮಾದವನ್ ಅನ್ನೋದು. ಹೌದು ಹೌದು. ಯಾಕಂದ್ರೆ ಒಂದು ಸಿನಿಮಾ ಎಲ್ಲ ಕಲ್ತ್ಕೊಂಡೇ ಬರ್ಬೇಕು ಸರ್ ಫಸ್ಟ್ ಆಫ್ ಆಲ್. ಈ ಮಾತನ್ನ ನೀವು ಇನ್ನೂ ಒಂದೆರಡು ಸತಿ ಹೇಳ್ಬೇಕು ಅಂತ ಸರ್. ಎಷ್ಟೋ ಜನ ತಿಳ್ಕೊಳ್ದೆ ಬರ್ತಾರೆ. ನಾನೇನಂತೀನಿ, 1 ವರ್ಷ ಹೋದ್ರೂ ಪರವಾಗಿಲ್ಲ, ನೀವು ಲೇಟ್ ಆದ್ರೂ ಪರವಾಗಿಲ್ಲ, ಅಲ್ಲಿ ನೀವು ಹೋಗಿ ವರ್ಕ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋದು ಬಹಳ ಒಳ್ಳೇದು. ಪ್ರೊಡ್ಯೂಸರ್ಗೆ ಹೇಳ್ತೀನಿ, ಯಾಕಂದ್ರೆ ನಮ್ದು ಏನಪ್ಪಾ, ನನ್ನ ದುಡ್ಡು ಹಾಕೋನ್ ಅಷ್ಟೇ, ಪ್ರೊಡ್ಯೂಸರ್ ದುಡ್ಡು ಹಾಕೋದಷ್ಟೇ ಕೆಲಸ ಅಂತ ಅಲ್ಲ ಸರ್. ಯಾಕಂದ್ರೆ ನೀವು ದುಡ್ಡು ಹಾಕ್ತಾ ಇದೀರಂದ್ರೆ ವಿದೌಟ್ ನಾಲೆಜ್ ಯಾವ ಬಿಸ್ನೆಸ್ ಮ್ಯಾನ್ ಹಾಕಲ್ಲ ಸರ್. ಹೌದು. ಒಂದು ಬುಕ್ ರೇಟ್ ತಿಳ್ಕೊಂಡೇನೆ ಬುಕ್ ಸ್ಟಾಲ್ ಇರ್ತಾನೆ. ಹೌದು. ಅಂತದ್ದು ಸಿನಿಮಾ ಬಗ್ಗೆ ತಿಳ್ಕೊಳ್ದೆ ಸಿನಿಮಾಗ್ ದುಡ್ಡು ಹೆಂಗ್ ಹಾಕ್ತಿರಿ? ಅದೇ ಆಗ್ತಾ ಇರೋದು ಇವತ್ತು. ಯಾಕಂದ್ರೆ ಈಗ ಎಷ್ಟೋ ಜನ ಕ್ಯಾಮ್ರಾಮನ್ ಮೇಲೆ ಡಿಪೆಂಡ್ ಆಗಿ ಇವರು ಕ್ಯಾಮ್ರಾ ಇದ್ ಮಾಡ್ಬಿಡ್ತಾರೆ. ಅದರಲ್ಲಿ ಎಷ್ಟೋ ಜನ ಅವರೇ ಅಂತಲ್ಲ, ಒಂದು ಮ್ಯಾನೇಜರ್ ಆಗಿರೋದು ಎಷ್ಟೋ ಜನ ಮಿಡ್ ಕಮಿಷನ್ ಇಟ್ಕೊಂಡು ಇದ್ ಮಾಡ್ತಾರೆ. ಅದು ಲಾಸ್ಟ್ ಅಲ್ಲಿ ಗೊತ್ತಾಗತ್ತೆ. ಸೊ ಏನಾಗುತ್ತೆ, ಕ್ಯಾಮ್ರಾ ರೇಟ್ ಕಾಸ್ಟ್ ಜಾಸ್ತಿ ಅನ್ಸುತ್ತೆ, ನಾವು ಕಡಿಮೆಲಿ ಕೊಟ್ಟಿರ್ತೀವಿ. ನಾವು ಏನೋ ಒಬ್ಬ ಪ್ರೊಡ್ಯೂಸರ್ಗಳು ಇಲ್ಲಿ ಅಂತ ನಾವು ಕಡಿಮೆ ಕೊಟ್ಟಿರ್ತೀವಿ, ಬಟ್ ಮಧ್ಯದಲ್ಲಿ ಎಷ್ಟೋ ಜನ ದುಡ್ಡು ತಿನ್ಬಿಟ್ಟಿರ್ತಾರೆ. ಸೊ ಹಿಂಗಾಗಿ ಇದು ಅವ್ರಿಗೆ ಗೊತ್ತಿಲ್ದಿದ್ದಕ್ಕೆ ಆಮೇಲೆ ಇಲ್ಲ ನಮ್ ಮುಂಡಾಯಿಸ್ತು, ಸಿನಿಮಾ ರಂಗನೇ ಸರಿ ಇಲ್ಲ ನೋಡಿ ತಂದ್ಬಿಡ್ತು ಅನ್ನೋ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ನೀವು ಎಜುಕೇಟ್ ಆಗದೇನೆ ಬಂದಿರೋದೇ ದೊಡ್ಡ ತಪ್ಪು ಸರ್. ಕರೆಕ್ಟ್. ಏನ ಈಸ್ ಹಿಮ್ಸೆಲ್ಫ್ ಈಸ್ ವಿಕ್ಟಿಮ್. ಎಸ್ ಎಸ್. ಸೊ ನಾನೇನಂತೀನಿ, ಅದನ್ನ ಈ ಪ್ರೊಡ್ಯೂಸರ್ ಆದವನು, ಈಗ ಒಬ್ಬ ಡೈರೆಕ್ಟರ್ ಆದವನು ಎಡಿಟಿಂಗ್ ಸೆನ್ಸ್ ಇರಬೇಕು, ಕ್ಯಾಮ್ರಾ ಸೆನ್ಸ್ ಇರಬೇಕು ಅಂತೀವಿ. ಯಾವ ಲೆನ್ಸ್ ಅಲ್ಲಿ ಯಾವ ಶಾರ್ಟ್ ತೆಗಿತಾರ ಗೊತ್ತಿರಬೇಕು, ಕಟಿಂಗ್ ಹೆಂಗ್ ಮಾಡ್ಬೇಕು ಮುಂದೆ ಅನ್ನೋದೇ ಡೈರೆಕ್ಟರ್. ಬರೀ ಕತೆ ಬರೋದು ಇದ್ ಮಾಡಿದ್ರು ಡೈರೆಕ್ಟರ್ ಅಲ್ಲ. ಹೆಂಗೆ ಅವ್ರಿಗೆ ಇದು ಗೊತ್ತು, ಪ್ರೊಡ್ಯೂಸರ್ ಎಲ್ಲ ಗೊತ್ತಿರ್ಬೇಕು. ಕರೆಕ್ಟ್. ಕೆಲವೊಬ್ರು ಡೈರೆಕ್ಟರ್ಗೆ ಒಂದ್ 2 ಗೊತ್ತಿದ್ರು ನಡೆಯುತ್ತೆ, ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡ್ತಾರೆ. ಪ್ರೊಡ್ಯೂಸರ್ಗೆ ಬಿಸ್ನೆಸ್ ಗೊತ್ತಿರ್ಬೇಕು, ಸ್ಟಾರ್ಟಿಂಗ್ ಮೇಕಿಂಗ್ ಗೊತ್ತಿರ್ಬೇಕು, ಎಲ್ಲ ಗೊತ್ತಿರ್ಬೇಕು. ಆರ್ಟಿಸ್ಟ್ ಎಷ್ಟು ಅವ್ರ ರೆಮ್ಯುನರೇಷನ್ ಏನ್ ರೇಟ್ ಅನ್ನೋದು ಗೊತ್ತಿರ್ಬೇಕು, ಅವ್ರದ್ದು ಎಷ್ಟು ಅಲ್ಲಿ ಸೇಲ್ ಆಗುತ್ತೆ ಅನ್ನೋದು ಗೊತ್ತಿರ್ಬೇಕು. ಅಂದ್ರೆ ಎಲ್ಲ ಗೊತ್ತಿದ್ರೆ ಮಾತ್ರ ಇದು. ಆಮೇಲೆ ನೀವು ಒಳ್ಳೆ ಪ್ರೊಫೆಷನಲ್ ಕ್ಯಾಮ್ರಾಮನ್ ಇಟ್ಕೊಳ್ಳಿ ಸರ್. ಆಮೇಲೆ ಕ್ಯಾಮ್ರಾ ಒಂದೇ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಒಬ್ಬ ಕ್ಯಾಮ್ರಾಮನ್ ಡಿಪೆಂಡ್ ಆಗ್ತಾನೆ. ಈಗ ಮಂಗನ್ ಕೈಯಲ್ಲಿ ಮಣಕ್ಕೆ ಕೊಟ್ಟಂಗೆ. ಹೌದು ಹೌದು. ಈಗ ನಿಮ್ಗೆ ಒಳ್ಳೆ ಕ್ಯಾಮ್ರಾನೇ ಅವ್ನಿಗೆ ಯಾವ್ದು ದೊಡ್ಡ ಗೊತ್ತಿಲ್ಲ, ಅರಟೆ ಮಾಡಕ್ ಬರಲ್ಲ, ನೀವು ಕೊಟ್ರೆ ಅವ್ನು ಏನಂತ ತೆಗಿತಾನೆ. ಕೆಲವೊಬ್ರು ನೀವು ಚಿಕ್ಕ ಬಜೆಟ್ ಕ್ಯಾಮ್ರಾನೇ ಕೊಡಿ, ಬಟ್ ಅವನು ಆ ಅದ್ಭುತ ಒಂದು ಈ ವೆನಿಸ್ ಅಲೆಕ್ಸಾ ಹೈ ಬಜೆಟ್ ಆಗ ಲೆವೆಲ್ ಕೊಡುವಂತ ಇದಾರೆ. ಯಾಕಂದ್ರೆ ಅದು ಅವ್ನ್ ಚಳಕ, ಅವ್ನ್ ಟ್ಯಾಲೆಂಟ್. ಈಗ ನಾನು ಒಂದು ಸಿನಿಮಾಟೋಗ್ರಫಿ ಮಾಡಿದೆ ಸರ್ ಬೆರ್ಲಿನ್ ಅಲ್ಲಿ, ಮೆಟ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ.
ಸೊ ಹಿಂಗಾಗಿ ಅಲ್ಲಿ ಕಲ್ಸೋದೇ ಅದು. ನಮ್ಗೆ ಯಾವ ಕ್ಯಾಮ್ರಾ ಕೊಟ್ರು ನಾವು ಈಗ ಯಾವ ಗಾಡಿ ಕೊಟ್ರು ಡ್ರೈವರ್ ಅಂದ್ಮೇಲೆ ಎತ್ತ ಗಾಡಿ ಓಡಿಸ್ಬೇಕು ಸರ್. ಕೆಲವೊಬ್ರು ಏನಾಗುತ್ತೆ ಗೊತ್ತಾ, ಎಷ್ಟೋ ಜನ ಒಂದೇ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಂಡ್ ಬಂದಿರ್ತಾರೆ, ಇನ್ನೊಂದು ಕ್ಯಾಮ್ರಾ ಕೊಟ್ಮೇಲೆ ಭಯ ಆಗುತ್ತೆ, ಅವ್ನಿಗೆ ಆನ್ ಆಫ್ ಬಟನ್ ಗೊತ್ತಿರಲ್ಲ, ಅವ್ನ ಸೆಟ್ಟಿಂಗ್ಸ್ ಗೊತ್ತಿರಲ್ಲ ಒಳಗಡೆ ಏನ್ ಮಾಡ್ಬೇಕಂತ. ಸೊ ಅವ್ನು ಹೆಂಗ್ ತೆಗಿಯಕ್ಕಾಗತ್ತೆ. ಆಮೇಲೆ ನಮ್ಗೆ ಯಾವ ಟೋನ್ ಏನ್ ಬೇಕು ಅನ್ನೋದು ಅವ್ನಿಗೆ ಅಲ್ಲಿ ಸೆಟ್ಟಿಂಗ್ ಮಾಡಕ್ ಗೊತ್ತಿದ್ರೆ ಅಲ್ವಾ. ಹೌದು. ಸೊ ಹಿಂಗಾಗಿ ಪ್ರೊಡ್ಯೂಸರ್ಗೆ ಎಲ್ಲ ಪ್ರೊಫೆಷನಲ್ ಅವ್ರು ಇಟ್ಕೊಳ್ಳಿ, ಅಲ್ಲಿ ದುಡ್ಡು ಜಾಸ್ತಿ ಆಗ್ಬೋದು. ಈಗ ಯಾವನೋ ಬಂದ್ಬಿಡ್ತಾನೆ, ಈಗ ಅವ್ನಿಗೆ ಸೀರಿಯಲ್ ಕ್ಯಾಮ್ರಾಸ್ ಬೇರೆ, ಮದ್ವೆ ಶೂಟಿಂಗ್ ಕ್ಯಾಮ್ರಾಸ್ ಬೇರೆ, ಸಿನಿಮಾ ಕ್ಯಾಮ್ರಾಸ್ ಬೇರೆ. ಹೌದು. ಇಲ್ಲಿ ಸೆಟ್ಟಿಂಗ್ ಬೇರೆ, ಅಲ್ಲಿ ಸೆಟ್ಟಿಂಗ್. ಹೌದು. ಸೊ ಅವನು ನನಗೆ ಫ್ರೇಮ್ ಇಡೋಕ್ ಗೊತ್ತು ಅಂತ ಹೇಳಿ ಅವನು ಇಲ್ಲಿ ಬಿಡೋ ಅವನು ಕಡಿಮೆ, ನಮ್ಮ ಮಾವನೋ ಅಲ್ಲಿ ಏನ್ ಅನ್ಕೊಂಡು ಅವ್ನ ಕಡೆ ಮಾಡಿಸ್ಬಿಡ್ತಾರೆ. ಸೊ ಅಲ್ಲಿ ಕ್ವಾಲಿಟಿ ಹೊಡಿಯತ್ತೆ, ಅಲ್ಲಿ ಒಂದು ಲಾಸ್ ಆಗಲ್ಲ. ಬರೀ ಒಂದು ಕ್ಯಾಮ್ರಾ ಇದು ಕ್ವಾಲಿಟಿ ಕಡಿಮೆ ಆಗ್ಬಿಟ್ರು ಇಡೀ ಸಿನಿಮಾ ಬಿದ್ದಂಗೆ. ಅವ್ನು ಸೊ ಹಿಂಗಾಗಿ ನಾನೇನೋ ಪ್ರೊಫೆಷನಲ್ ಕ್ಯಾಮ್ರಾಮನ್ಸ್ ಇಟ್ಕೊಂಡು ಮಾಡೋದು ಸೂಕ್ತ ಅಂತ ನಾನು ಪ್ರೊಡ್ಯೂಸರ್ಗೆ ಅದೇ ಹೇಳೋದು. ಅಂದ್ರೆ ನೀವು ಹೇಳೋ ಪ್ರಕಾರ ಎಲ್ಲ ಹೋಟ್ಲಲ್ಲೂ ಸಿಗೋದು ಊಟ, ಆದ್ರೆ ಕೆಲವು ಕಡೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ರೆ ಆ ಕುಕ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಹಂಗೇನೆ ಸಿನಿಮಾಟೋಗ್ರಾಫರ್ ಮೇಲೆ ಡಿಪೆಂಡ್ ಆಗುತ್ತೆ, ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ಏನ್ ಗೊತ್ತಾ, ಆ ಹೋಟೆಲ್ ಓನರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಅವ್ನು ಏನ್ ಕ್ವಾಲಿಟಿ ತಂದಾಗ್ತಾರೆ, ಏನ್ ಮಾಡ್ದ, ಆ ಹೋಟೆಲ್ ಓನರ್ ಪೊಸಿಷನ್ ಇರೋದು ನಮ್ಮ ನಿರ್ಮಾಪಕರು. ಸೊ ಅವರು ಅದನ್ನೆಲ್ಲ ತಿಳ್ಕೊಂಡು ಏನೇನು ಪದಾರ್ಥಗಳು ಬೇಕು, ಯಾವ್ಯಾವ ಕುಕ್ಕನ್ನ ಬಳಸಬೇಕು, ಯಾವಂದ್ರೆ ಒಳ್ಳೆ ಸ್ವಾದಿಷ್ಟವಾದ ಪಕ್ವಾನ ರೆಡಿ ಆಗುತ್ತೆ. ಇಲ್ಲದೆ ಹೋದ್ರೆ ಕಷ್ಟ ಇದೆ. ಅದಕ್ಕೋಸ್ಕರನೇ ಅನ್ನದಾತ ಸುಖಿ ಭವನಲ್ಲಿ ನಾವು ವಿ ಆರ್ ಟ್ರೈಯಿಂಗ್ ಟು ಎಜುಕೇಟ್ ದ ನ್ಯೂ ಪ್ರೊಡ್ಯೂಸರ್ಸ್ ಆರ್ ನ್ಯೂ ಟೀಮ್ಸ್ ಟು ಎಂಟರ್ ದ ಫಿಲಮ್ ಇಂಡಸ್ಟ್ರಿ ಬೈ ನೋಯಿಂಗ್ ಎವ್ರಿಥಿಂಗ್ ಅಂತ. ಸೊ ಅಪಾರ್ಟ್ ಫ್ರಮ್ ದಿಸ್, ಇವಾಗ ನಾವು ಹೇಳೋದಾದ್ರೆ ನೀವು ಸಾಕಷ್ಟು ಎಜುಕೇಟ್ ಮಾಡಿದ್ದೀರಾ. ಅಂದರೆ 8,000 to 10,000 ಪರ್ ಡೇನಲ್ಲೂ ಕೆಲಸ ಮಾಡ್ಬೋದು, 15,000 to 20,000 ಮಾಡ್ಬೋದು, 40,000-45,000 ಪರ್ ಡೇಗೆ ಮಾಡೋ ಅಂಥ ಎಲ್ಲ ಥರ ಫೆಸಿಲಿಟೀಸು, ಕ್ಯಾಮ್ರಾಸು, ಲೆನ್ಸಸ್ಸು ನಿಮ್ಮ ಹತ್ರ ಇದೆ ಅಂದಿರೋ. ಇದರಲ್ಲಿ ನಿಮಗೆ ಹೊಸಬ್ರು ಯಾರೋ ಅಪ್ರೋಚ್ ಮಾಡಬೇಕು ಅಂದಾಗ ಡೈರೆಕ್ಟಾಗಿ ಅಪ್ರೋಚ್ ಮಾಡೋಕ್ಕೆ ನೀವು ಆ್ಯಕ್ಚುಲಾಗಿ ಏನಾಗುತ್ತೆ ಅಂದರೆ, ಫಿಲಮ್ ಇಂಡಸ್ಟ್ರಿಗೆ ಹೊಸ್ದಾಗಿ ಎಂಟ್ರಿ ಕೊಡ್ತಾರಲ್ಲ ಅವ್ರಿಗೇನು ಗೊತ್ತಿರಲ್ಲ, ಆ್ಯಕ್ಚುಲಿ ಎಲ್ಲಿ ಹೋಗಬೇಕು ಅಂತ ಗೊತ್ತಿರಲ್ಲ, ಹೆಂಗೆ ಹೋಗ್ಬೇಕು ಅಂತ. ಇನ್ಕ್ಲೂಡಿಂಗ್ ದ ಡೈರೆಕ್ಟರ್ಸ್ ಇರ್ಬೋದು, ರೈಟರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು. ಯಾವುದೇ ಟೆಕ್ನಿಷಿಯನು ಹೊಸ್ದಾಗಿ ಬರ್ತೀನಿ ಅಂದರೆ ಅವ್ರಿಗೆ ಗೊತ್ತಾಗಲ್ಲ. ಮುಂಚೆ ಆದರೂ ಒಂದು ಬಸ್ ಇತ್ತು ಗಾಂಧಿನಗರ ಅಂತ, ಈಗ ಸ್ಕ್ಯಾಟ್ರ್ ಆಗೋಗಿದೆ. RR ನಗರ ಅಂತಾರೆ, ನಾಗರಬಾವಿ ಅಂತಾರೆ, ಗಾಂಧಿನಗರ ಅಂತಾರೆ, ರಾಜಾಜಿನಗರ ಅಂತಾರೆ. It has been scattered. Now, people do not have a right place to come and contact. ಸೊ ನಾನು ಆ ಒಂದು ಕಾಂಟ್ಯಾಕ್ಟನ್ನು ಈ ಕಾರ್ಯಕ್ರಮದ ಮೂಲಕ ಜನಕ್ಕೆ ಕೊಡೋಣ ಅಂತ ಹೇಳಿ ಈ ಥರ ಒಂದು ಪ್ರಯತ್ನ ಮಾಡ್ತಾ ಇರೋದು. ಏನು ಅಂದರೆ, ಆ ಹೊಸಬ್ರು ಬಂದಾಗ ಡೈರೆಕ್ಟಾಗಿ ಯಾರು ಕ್ಯಾಮ್ರಾ ಓನರ್ ಇದ್ದಾರೋ ಅವ್ರ ಹತ್ರ ಅಪ್ರೋಚ್ ಮಾಡೋಕ್ಕಾದ್ರೆ ಅವ್ರಿಗೆ ಅಲ್ಲೇ ಒಂದು ಐಡಿಯಾ ಸಿಕ್ಬಿಡುತ್ತೆ. ಇವಾಗ ನೋಡಿ, ಈ ಎಪಿಸೋಡ್ ನೋಡಿದ್ರೇ ಈಗ ನನಗೆ 30 ದಿನ ಶೂಟ್ ಇದೆ, 30 ದಿನದಲ್ಲಿ ನಾನು FX3 ತೆಗೆದ್ರೆ 8,000 to 10,000 ಹೈಯರ್ ಪೊಸಿಷನ್ಲೇ ಇಟ್ಕೊಳ್ಳೋಣ, 10,000 ಕ್ಯಾಮ್ರಾ ಸೆಟಪ್ಪು ಬಿತ್ತು ಇದು ಅಂದರೆ ಇಲ್ಲಿ ಆಯಿತು. ಇವಾಗ ನೆಕ್ಸ್ಟ್ ನಾನು ಕರೆಯೋದು ಲೈಟಿಂಗ್ ಅವ್ರನ್ನ. ಸೊ ಅಲ್ಲಿ ಕೂತ್ಕೊಂಡು ಬರಿತಾ 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 ಏನಾಗ್ಬಿಡುತ್ತೆ, ಅವ್ರಿಗೆ ಒಂದು ಕ್ಯಾಲ್ಕುಲೇಷನ್ನೇ ಸಿಕ್ಬಿಡುತ್ತೆ. ಆಮೇಲೆ ಈ ಎಪಿಸೋಡ್ಸ್ ನೋಡೋದ್ರಿಂದ ನೀವು ಇವಾಗ ಏನು ಎಜುಕೇಟ್ ಮಾಡ್ತಾ ಇದ್ರಲ್ಲ, ಅದು ತೊಗೊಂಡಾಗ ದಟ್ ವಾಟ್ itself becomes education for the newcomers. ಓ, ಈ ತರ ಥಿಂಕ್ ಮಾಡಬೇಕು. ಇನ್ನೊಂದು ವಿಚಾರ ಹೇಳ್ಬೇಕು ಅನ್ಕೊಂಡೆ, ಅದು ಹೇಳ್ಬೇಕು ಸರ್. ಹೇಳಿ. ಈಗ ಎಷ್ಟೋ ಜನ ಕ್ಯಾಮ್ರಾ ರೆಂಟ್ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಓಕೆ, ನಾನೇನ್ ಮಾಡ್ಬಿಟ್ಟಿದ್ದೀನಿ, ಫಿಕ್ಸ್ ರೇಟ್ ಸರ್, ಇಷ್ಟೇ. ನೀವು ಯಾರು ದೊಡ್ಡವ್ರು ಬಂದ್ರು ಈಗ ಒಳ್ಳೆ ದೊಡ್ಡ ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾ ಅಂದ ತಕ್ಷಣ ಜಾಸ್ತಿ ಹೇಳ್ಬಿಡಲ್ಲ. ಆಮೇಲೆ ಕಡಿಮೆ ಬಜೆಟ್ ಅಂತಂದ್ರೆ ಕಡಿಮೆ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್, ನಾವು ಬಿಸ್ನೆಸ್ಗೆ ದುಡ್ಡು ಹಾಕಿದೀವಿ, ಒಂದು ಇಷ್ಟು ಲಿಮಿಟ್ ಇರುತ್ತೆ ನಮ್ಗೆ. ಕರೆಕ್ಟ್, ಅಷ್ಟಾರು ವರ್ಕೌಟ್ ಆಗುತ್ತೆ 100%. ಎಷ್ಟೋ ಜನ ಅಂತಾರೆ, ಸರ್ ನಿಮ್ಗಿಂತ ಕಡಿಮೆ ಕೊಡ್ತಾರೆ ಕ್ಯಾಮ್ರಾ. ಬಟ್ ನಾನೇನ್ ಹೇಳ್ತೀನಿ, ಈಗ ನಾನೇ ಕಡಿಮೆ ಕೊಡೋದು ನನಗೆ ಗೊತ್ತು. ನನ್ನ ಇಕ್ವಿಪ್ಮೆಂಟ್ ಒಂದು ರೇಟ್ ಇಟ್ಟಿದ್ದೀನಿ ಅಂತಂದ್ರೆ ಎಲ್ಲ ನಾನು ಸ್ಟಡಿ ಮಾಡಿರ್ತೀನಿ ಸರ್, ಮಾರ್ಕೆಟ್ ಏನ್ ಕೊಡ್ತಾ ಇದಾರೆ, ಅದಕ್ಕಿಂತ ಎಷ್ಟು ಕಡಿಮೆಗೆ ಅಂದ್ರೆ ನನ್ನದು ಬುಕ್ ಆಗುತ್ತೆ ಅಂತ ಕೊಡ್ತಿರ್ತೀನಿ. ಕೆಲವೊಂದು ಬಂದು ಇನ್ನೂ ಕಡಿಮೆ. ಒಂದಿಷ್ಟು ಜನ ಇದಾರೆ ಸರ್, ಏನಂದ್ರೆ ಆ ಕ್ವಾಲಿಟಿ ಆಫ್ ಒಂದು ಬರೀ ನಮ್ದು ಲೆನ್ಸು ಕ್ಯಾಮ್ರಾದಲ್ಲಿ ಇರಲ್ಲ, ಫಿಲ್ಟರ್ಸ್ ಯೂಸ್ ಮಾಡ್ತಾರೆ ಒಳಗಡೆ. ಫಿಲ್ಟರ್ಸ್ ಕೆಲವೊಂದು ಟಿಫನ್ ಕಂಪ್ನಿ ಅಂತ ಇದೆ, ಇವು ಕೆಲವೊಂದು ಚೈನಾ ಕಂಪ್ನಿ ಫಿಲ್ಟರ್ಸ್ ಯೂಸ್ ಮಾಡ್ತಾರೆ. ಆಮೇಲೆ ಅದ್ರೊಳಗಡೆ ND, ನಾರ್ಮಲ್ ND ಬೇರೆ, IR ND ಬೇರೆ. ಕೆಲವೊಂದಿಷ್ಟು ಡಿಫ್ರೆನ್ಸ್ ಇವ್ರಿಗೆ ಗೊತ್ತಿರಲಿ, ಪ್ರೊಡ್ಯೂಸರ್ ಕ್ಯಾಮ್ರಾಮೆನ್ಸ್ ಅಷ್ಟೇ ಗೊತ್ತಿರುತ್ತೆ, ಅದು ಗೊತ್ತಾಗಲ್ಲ. ಕೆಲವೊಬ್ರು ಏನಂತಂದ್ರೆ ಸ್ವಲ್ಪ ದುಡ್ಡು ಮಾರ್ಜಿನ್ ಇಟ್ಕೊಂಡ್ ಮಾಡೋರೆಲ್ಲ ಇಂಥವೆಲ್ಲ ತರ್ಸ್ಕೊಳ್ತಾರೆ. ನೋಡಕ್ಕಷ್ಟೇ, ಅಲ್ಲಿ ಕಣ್ಣಿಗೆ ಕಾಣಿಸೋದೇನೋ ಕ್ಯಾಮ್ರಾ ಬಾಡಿ, ಆಮೇಲೆ ಲೆನ್ಸು, ಅದು ಅಷ್ಟೇ. ಆಮೇಲೆ ಇದ್ರೊಳಗೆ ಹೆಡ್, ಒಂದು ಒಕೊನರ್ ಹೆಡ್ ಅಂತ ಬರುತ್ತೆ, 10 ಲಕ್ಷ ಸರ್ ಅದು ಒಕೊನರ್ ಹೆಡ್. ARRI ಯೂಸ್ ಮಾಡ್ತಾರೆ ದೊಡ್ಡ ಕ್ಯಾಮ್ರಾಗೆ. ಇನ್ನೊಂದು ಬಂದು ಬರೀ ಈಗ ಮಾಮೂಲಿ ಸೂಪರ್ ಟೆಕ್ ಅಂತ ಬರುತ್ತೆ,
ಆಮೇಲೆ ಶಿವ ಅಂತ ಬರ್ತಾ ಇದೆ, ಅದೆಲ್ಲ ಒಂದು 2 ಲಕ್ಷ 3 ಲಕ್ಷದಲ್ಲೇ ಸಿಗುವಂತ ಹೆಡ್. ಸೊ 10 ಲ್ಯಾಕ್ಸ್ಗೂ 2 ಲ್ಯಾಕ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಈಗ ಒಬ್ಬ ಕ್ಯಾಮ್ರಾಮನ್ ಆಪರೇಟ್ ಮಾಡೋನಿಗೆ ಅದು ಪವರ್ ಸ್ಟೇರಿಂಗ್ ಇದ್ದಂಗೆ. ಈಗ ಕೊನೋರ್ ಹೆಡ್ ಅಂದಲ್ಲ 10 ಲ್ಯಾಕ್ಸ್ ಅದು ತುಂಬಾ ಈಸಿ, ನೀವು ಒಂದು ಬೆರಳಲ್ಲೇ ಟರ್ನ್ ಮಾಡ್ಬೋದು ಸಿಸ್ಟಮ್. ಆಮೇಲೆ ಅದು ಹೆಂಗಂದ್ರೆ ತಾನೇ ಆಟೋಮೆಟಿಕ್ ಬಂದು ಸ್ಮೂತ್ ಆಗಿರುತ್ತೆ, ಸ್ಟೆಬಿಲೈಸ್ ಆಗುತ್ತೆ, ಏನ್ ಮಾಡಿದ್ರು ಅದು ಅದಕ್ಕೆ ಸ್ಟೆಬಿಲೈಸ್ ಆಗುತ್ತೆ. ಹೌದು. ಸೊ ಆ ಒಂದು ಕ್ವಾಲಿಟಿ ಆಫ್ ಫಿಲ್ಟರ್ಸ್ ಆಗ್ಲಿ ಹೆಡ್ ಎಲ್ಲ ನಾನು ಇಟ್ಕೊಂಡಿರ್ತೀನಿ. ಕೆಲವೊಬ್ರು ಏನ್ ಮಾಡ್ತಾರೆ, ಅದೇ ಕ್ಯಾಮ್ರಾ ಸರ್ ನೀವು ಒಂದ್ 7,000 ಕಡಿಮೆ ಕೊಡಿ, ಬಟ್ ನಿಮಗೆ ಪೂರ್ತಿ ಗೊತ್ತಿರ್ಬೇಕು. ಅದಕ್ಕೆ ಕ್ಯಾಮ್ರಾಮನ್ ನೀವು ಡಿಪೆಂಡ್ ಆಗೋಕ್ಕಿಂತ ನೀವು ಫಸ್ಟ್ ಆಫ್ ಆಲ್ ತಿಳ್ಕೊಳ್ರಿ. ನಾನೇನಂತೀನಿ, ಅದಕ್ಕೆ ಗಿವ್ ಟೈಮ್. ಒಂದು ಸಿನಿಮಾಗೆ ಬರ್ಬೇಕಂತಂದ್ರೆ ಮುಂಚೆ ಪ್ರೊಡ್ಯೂಸರ್ ಆದರೂ ಯಾಕೆ ನೀವು ವರ್ಕ್ ಮಾಡಲ್ಲ? ಕರೆಕ್ಟ್. ನಿಮ್ಗೇನು, ಯಾಕಂದ್ರೆ ನಿಮ್ದು ಬಿಸ್ನೆಸ್ ಇರುತ್ತೆ, ಬಿಸ್ನೆಸ್ ಆದವನೇ ಇದಕ್ ಬರೋದು ದುಡ್ಡು ಹಾಕಕ್ಕೆ, ನಿಮ್ಗೆ ಟೈಮ್ ಇರಲ್ಲ. ಬಟ್ ಆದ್ರೂ ಕೂಡ ಒಂದ್ರಲ್ಲಿ ದುಡ್ಡು ಹಾಕ್ತೀರ ಅಂದ್ಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ದೆ, ಯಾವ್ದೇ ನೀವು ಬಿಸ್ನೆಸ್ ಮಾಡಕ್ ಹೋದ್ರೂ ಅದ್ರ ಬಗ್ಗೆ ತಿಳ್ಕೊಂಡೆ ತಾನೇ ಇನ್ವೆಸ್ಟ್ ಮಾಡೋದು. ಸಿನಿಮಾ ಬಗ್ಗೆ ಯಾಕೆ ನೀವು 1 ವರ್ಷ ನೀವು ಟೈಮ್ ತಗೊಳಲ್ಲ? ಅಟ್ಲೀಸ್ಟ್ ಒಂದ್ ಭಾಳ ಬೇಡ ಸರ್, 2 ಸಿನಿಮಾ 1 3 ತಿಂಗಳು ಕೆಲಸ ಮಾಡ್ಬಿಟ್ರೆ 2 ಪ್ರಾಜೆಕ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ತುಂಬಾ ಫಾಸ್ಟ್ ಈಗೆಲ್ಲ ಏನಂತ. ಹೌದು, ಯಾವ್ದು ಏನು ಅಂತೇಳಿ ಇದ್ ಮಾಡ್ತಾರೆ. ಅಟ್ಲೀಸ್ಟ್ ಹಂಗ ಒಂದು ವರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ. ವರ್ಕ್ ಅಂತಲ್ಲ, ಅಟ್ಲೀಸ್ಟ್ ನಿಮ್ ಫ್ರೆಂಡ್ ಇದ್ರು ಯಾರ ಇದ್ರು ಬಂದು ಸುಮ್ನೆ ವಾಚ್ ಮಾಡ್ಬೋದು. ಯಾವ್ದು ಯೂಸ್ ಮಾಡ್ತಾ ಇದ್ದೀರಿ, ಏನು ಸ್ಪೆಷಾಲಿಟಿ ಎಲ್ಲ. ಆಮೇಲೆ ನೀವು ಈಗ ಗೂಗಲ್ ಈಸಿ ಸರ್. ಹೌದು. ಆ ಕ್ಯಾಮ್ರಾ ಹೆಸರು ನೀವು ಕೇಳೋದು ಬೇಡ, ಅಲ್ಲಿ ಏನು ಬರ್ದಿರತ್ತೋ ಅದ್ರ ಹೆಸರು ಇಲ್ಲಿ ಹೊಡೆದ್ ಬಿಟ್ರೆ ಡಿಟೇಲ್ಸ್ ಸಿಕ್ಬಿಡುತ್ತೆ. ಕರೆಕ್ಟ್. ಸೊ ಈ ಸಿನಿಮಾದಲ್ಲಿ ಇದ್ಯಾಕೆ ಯೂಸ್ ಮಾಡ್ತಾವ್ರೆ, ಆ ಸಿನಿಮಾದಲ್ಲಿ ಅದ್ಯಾಕೆ ಯೂಸ್ ಮಾಡ್ತಾರೆ, ಈ ತರ. ಸೊ ನಾನೇನಂತೀನಿ, ಈ ಕಾಸ್ಟ್ ಡೌನ್ ಮಾಡ್ತಾರಲ್ಲ ಇದು ಕೂಡ ಹುಷಾರಾಗಿರ್ಬೇಕು ಅಂತೀನಿ. ಎಷ್ಟೋ ಜನ ಏನಾದ್ರೆ ಚೈನಾ ಇದು ಯೂಸ್ ಮಾಡ್ಬಿಟ್ಟು ಕಾಸ್ಟ್ ಡೌನ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಅದು ಪರ್ಫಾರ್ಮೆನ್ಸ್ ಅದು ಅವ್ರಿಗೆ ಗೊತ್ತಿರಲ್ಲ. ಔಟ್ಪುಟ್ ಮೇಲೆ ಪರಿಣಾಮ ಬೀಳುತ್ತೆ. ಹೌದು. ಅದಕ್ಕೆ ಪ್ರತಿಯೊಂದನು ಆ ಕಂಪ್ನಿ ನಿಮ್ಗೆ ಗೊತ್ತಿರಬೇಕು, ಆ ಕಂಪ್ನಿ ಬೆಲೆ ಏನು, ಸೊ ಅದು ಯೂಸ್ ಮಾಡ್ತದೇನೋ ಇಲ್ಲೋ. ಯಾಕಂದ್ರೆ ಸುಳ್ಳು ಹೇಳ್ತಾರೆ ಇವ್ರು. ಏನಂತಂದ್ರೆ ಈಗ ನಾವು ಕರೆಕ್ಟಾಗಿ ಕಳಿಸಿರ್ತೀವಿ, ಅಲ್ಲಿ ಬೇರೆಯವರೆಲ್ಲ ಕಡಿಮೆ ಕೊಡೋರೆಲ್ಲ ಏನ್ ಮಾಡ್ತಾರೆ, ಇಂಥವೆಲ್ಲ ಯೂಸ್ ಮಾಡಿ ಕಳಿಸ್ತಾರೆ. ಬಟ್ ಅವ್ರ ಪಾಪ ಗೊತ್ತಾಗಲ್ಲ. ಆಮೇಲೆ ಅಂತಾರೆ ಸರ್ ನಾವು ಅದೇ KGF ಏನ್ ಯೂಸ್ ಮಾಡಿದ್ವಿ ಅದೇ ಸೆಟಪ್ ನಾವು ಯೂಸ್ ಮಾಡಿದೀವಿ ಸರ್, ಆ ಕ್ವಾಲಿಟಿ ಗೊತ್ತಿಲ್ಲ. ದುಡ್ಡು ಹೋಗಿರುತ್ತೆ, ಕ್ವಾಲಿಟಿ ಬಂದ್ರೆ. ಯಾಕಂದ್ರೆ ನಿಮ್ಗೆ ಇದು ಯೂಸ್ ಮಾಡಿರಲ್ಲ, ಅಷ್ಟು ಒರಿಜಿನಲ್ ಕಂಪ್ನೀಸ್ ಎಲ್ಲ ಯೂಸ್ ಮಾಡಿರಲ್ಲ, ಅಷ್ಟು ಫಿಲ್ಟರ್ಸ್ ಯೂಸ್ ಮಾಡಿರಲ್ಲ. ಸೊ ಹಿಂಗಾಗಿ ಅದು ಮ್ಯಾಟರ್ ಆಗುತ್ತೆ ಸರ್. ಚಿಕ್ಕ ಪುಟ್ಟನೂ ಹೌದು. ಎವ್ರಿ ಸ್ಮಾಲ್ ಥಿಂಗ್ ಆಲ್ಸೋ ಕೌಂಟ್ಸ್ ಇನ್ ವಿಚ್ ಎವರ್ ಬಿಸ್ನೆಸ್ ಇಟ್ ಈಸ್. ಎಲ್ಲ ಚಿಕ್ಕ ಪುಟ್ಟನೂ ಕೌಂಟ್ ಆಗುತ್ತೆ. ನಿಮ್ಮ ಪ್ರಕಾರ ಒಂದು ಬೇಸಿಕ್ ಕ್ಯಾಮ್ರಾ ಸೆಟಪ್ ಅಂದ್ರೆ ಏನು, ಅದ್ರ ಜೊತೆ ಎಷ್ಟು ಜನ ಬರ್ತಾರೆ ಮತ್ತು ಅಷ್ಟು ಜನ ಬರೋ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ನಮ್ಮ ಪ್ರೇಕ್ಷಕರಿಗೆ ಹೇಳ್ಬೋದಾ? ಸೂಪರ್, ಒಳ್ಳೆ ಇದು ಸರ್ ಇದೆ. ಅಂದ್ರೆ ಒಂದು ಕ್ಯಾಮ್ರಾ ಅಂತ ಬಂದಾಗ ಮಿನಿಮಮ್ ಒಂದು 3 ಜನ ಬೇಕು ಸರ್. ಒಂದ್ ಯಾಕಂದ್ರೆ ಒಬ್ಬ ಫೋಕಸ್ ಪುಲ್ಲರ್ ಅಂತ ಹೋಗ್ತಾನೆ. ಹೌದು. ಆಕ್ಚುಲಿ ನೋಡಿ, ನಮ್ಮ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿಗೂ ಹಿಂದಿ ಇಂಡಸ್ಟ್ರಿಗೆ, ಬಾಲಿವುಡ್ಗೆ ಎಷ್ಟು ಡಿಫ್ರೆನ್ಸ್ ಅಂದ್ರೆ, ಹಿಂದಿಯಲ್ಲಿ ಕ್ಯಾಮ್ರಾಮನ್ ಜೊತೆಗೆ ಫೋಕಸ್ ಪುಲ್ಲರ್ ಬರ್ತಾರೆ. ಹೌದು. ಕ್ಯಾಮ್ರಾದವ್ರು ಕಳ್ಸಲ್ಲ, ಬರೀ ಅಸ್ಟೆಂಟ್ ಮಾತ್ರ ಕಳಿಸ್ತಾರೆ. ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅದಿಲ್ಲ ಪ್ರತಿ. ಅದು ಏನ್ ಮುಂಚೆಯಿಂದ ಬಂದಿರುತ್ತೆ. ಇಲ್ಲೇನಂದ್ರೆ ನಾವು ಕ್ಯಾಮ್ರಾದವ್ರು ಕಳಿಸ್ತೀವಿ ಫೋಕಸ್ ಪುಲ್ಲರ್. ಫೋಕಸ್ ಪುಲ್ಲರ್ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಸರ್, ಅರ್ಧ ಕ್ಯಾಮ್ರಾಮನ್ ಕೆಲಸ ಅವರು. ಫೋಕಸ್ ಪುಲ್ಲರ್ ಸ್ವಲ್ಪ ಮಿಸ್ ಹೊಡೆದಂದ್ರೆ ಅವ್ರದ್ದೆಲ್ಲ ಕೆಲಸ ಹಾಳು ಮಾಡಕ್ಕೆ ಅವ್ರೊಬ್ರು ಸಾಕು. ನಾನೇನಂತೀನಿ, ಒಂದು ಫೋಕಸ್ ಪುಲ್ಲರ್ ಎಕ್ಸ್ಪರ್ಟ್ ಇರೋನ್ ಇಟ್ಕೋತೀವಿ ನಾವು. ಈ ಕಾಸ್ಟ್ ಡೌನ್ ಅಲ್ಲಿ ನೋಡ್ತೀವಿ, ಅದು ಹೇಳ್ತೀನಿ ಸರ್. ಈಗ ನಾವು ಕೆಲವರು ನಾವು ಒಂದು ಸ್ವಲ್ಪ ಜಾಸ್ತಿನೇ ಹೇಳ್ಬೋದು, 5,000 ಬಟ್ ಒಳ್ಳೆ ಫೋಕಸ್ ಪುಲ್ಲರ್ನ ಕಳಿಸ್ತೀವಿ ನಾವು. ಯಾಕಂದ್ರೆ ಅಷ್ಟು ಫೋಕಸ್ ಕರೆಕ್ಟ್ ಆಗಿ ಶಾರ್ಪ್ ಆಗಿ ಮಾಡಿದಾಗ್ಲೇ ಆ ಕ್ವಾಲಿಟಿ ಸಿಗುತ್ತೆ, ನಮ್ಗೆ ಔಟ್ ಫೋಕಸ್ ಇರಲ್ಲ. ಸೊ ನಮ್ ಟೇಕ್ಸ್ ಜಾಸ್ತಿ ಆಗಲ್ಲ, ಟೈಮ್ ವೇಸ್ಟ್ ಆಗಲ್ಲ. ಹಿಂಗಾಗಿ ನಾವು ಒಳ್ಳೆ ಎಕ್ಸ್ಪರ್ಟ್ಸ್ ಕಳಿಸ್ತೀವಿ. ಕೆಲವೊಬ್ರು ಏನ್ ಮಾಡ್ತಾರೆ, ಲೋ ಬಜೆಟ್ ಇದ್ದವರು ಈಗ ಮೊನ್ನೆ ಬಂದಿರೋ ಫೋಕಸ್ ಪುಲ್ಲರ್ನೆಲ್ಲ ಕಳಿಸ್ತಾರೆ. ಸೊ ಅವ್ರು ಕರೆಕ್ಟ್ ಆಗಿ ಫೋಕಸ್ ಮಾಡಲ್ಲ, ಅಲ್ಲಿ ಒನ್ ಮೋರ್ ಟೇಕ್ ಆಗ್ತಿರುತ್ತೆ, ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಅದು ದೊಡ್ಡ ಲಾಸ್. ಏನೋ 500,000 ಉಣ್ಸಕ್ ಹೋಗಿ ಅದು ಪ್ರೊಡ್ಯೂಸರ್ಗೆ ಗೊತ್ತಾಗಲ್ಲ, ಯಾವ್ದ್ರಿಂದ 1 more ಹೋಯ್ತು, ಯಾವ್ದ್ರಿಂದ 1 more ಹೋಯ್ತು ಅಂತ ಪ್ರೊಡ್ಯೂಸರ್ಗೆ ಗೊತ್ತಾಗಲ್ಲ. ಅದು ಫೋಕಸ್ ಔಟ್ ಆಗಿರೋದ್ರಿಂದ 1 more ಹೋಯ್ತು, ಅಥವಾ ಆರ್ಟಿಸ್ಟ್ ಸರಿಯಾಗಿ ಪರ್ಫಾರ್ಮ್ ಮಾಡಿವೋ, ಅಥವಾ ಡೈರೆಕ್ಟರ್ ಸರಿಯಾಗಿ ಹೇಳಿಲ್ವೋ ಅಂತ ಪ್ರೊಡ್ಯೂಸರ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಪ್ರಿಪೇರ್ಡ್ ಆಗಿ ಬಂದ್ರೆ ಗೊತ್ತಾಗತ್ತೆ ಇದೆಲ್ಲ ಡಿಪಾರ್ಟ್ಮೆಂಟ್ ತಿಳ್ಕೊಂಡು. ಹೌದು. ಅದಕ್ಕೆ ಕ್ಯಾಮ್ರಾಮನ್ ಅಷ್ಟೇ ಕೆಲಸ ಫೋಕಸ್ ಪುಲ್ಲರ್ ಇರುತ್ತೆ. ಸೊ ಹಿಂಗಾಗಿ ನಾವು ಫೋಕಸ್ ಪುಲ್ಲರ್ ಒಬ್ಬ ಹೋಗ್ತಾನೆ, ಅದ್ರ ಜೊತೆಗೆ 2 ಅಸ್ಟೆಂಟ್ ಕಳಿಸ್ತೀವಿ. ಇಬ್ರು ಯಾಕೆ ಅಂದ್ರೆ, ಒಬ್ಬ ಲೆನ್ಸ್ ಶಿಫ್ಟ್ ಮಾಡ್ತಾ ಇರ್ತಾನೆ, ಕ್ಯಾಮ್ರಾ ಈಗ ಲೆನ್ಸ್. ಇನ್ನೊಬ್ಬ ಬಂದು ಮಾನಿಟರ್, ಡೈರೆಕ್ಟರ್ ಏನು ಮಾನಿಟರ್ ಅಲ್ಲಿ ಕೂತ್ಕೊಳ್ತಾರೋ ಆ ಮಾನಿಟರ್ ನೋಡ್ಕೊಂಡಿರೋದು. ಆಮೇಲೆ ಈ ಶಿಫ್ಟಿಂಗ್ ಟೈಮ್ ಅಲ್ಲಿ ಅವೆಲ್ಲ ಇರ್ತದೆ ಕೆಲಸ. ಸೊ ಇದು ಕೆಲವೊಬ್ರು ಏನಂತಾರೆ, ಸಾಕು ಸರ್ ಒಬ್ಬ ಅಸ್ಟೆಂಟ್ ಬೇಕಾದ್ರೆ ನಮ್ಮ ಹುಡುಗನೇ ಇದ್ದಾನೆ. ಬೇಡ, ನಿಮ್ ಹುಡುಗನ್ಗೆ ಕೆಲಸ ಗೊತ್ತಿಲ್ಲ. ಕರೆಕ್ಟ್. ಕೆಲಸ ಗೊತ್ತಿಲ್ದವ್ರನ್ನ ಮಾಡ್ಸಿದ್ರೆ ನಾಳೆ ಅವನು ಈ ಒಂದು 2.5 ಲಕ್ಷ ಮಾನಿಟ್ರು ಸ್ವಲ್ಪ ಮಿಸ್ ಆಗಿ ಅವ್ನು ಇಡೋ ಪೊಸಿಷನ್ ಬಿತ್ತು ಅಂತಂದ್ರೆ ಲಾಸ್ ಆಗೋದು ನಂದು. ಕರೆಕ್ಟ್. ಓನರ್ದು. ನನಗೇನಿಲ್ಲ, ಯಾಕಂದ್ರೆ ಹುಡುಗರ ಬಾಟ ಹುಡುಗರು ನಂದು ಹಾಕಿದ್ದು ಅಂತ ರೆಂಟ್ ಕೊಟ್ಬಿಟ್ಟಿರ್ತೀರಾ, ಹುಡುಗರ ಬಾಟ ಅವ್ರಿಗೆ ಹೋಗುತ್ತೆ.
ನನಗೆ ನಿಮ್ ಹುಡುಗಾಗ್ಲಿ ನಮ್ಮ ಹುಡುಗಾಗ್ಲಿ ಎಲ್ಲ ಒಂದೇರೆ. ಯಾಕೆ ನಾವು ಅದನ್ನ ಒಪ್ಕೊಳ್ಳಲ್ಲ ಅಂದ್ರೆ ಎಕ್ವಿಪ್ಮೆಂಟ್ ಸೇಫ್ ನಮ್ಮ ಇಕ್ವಿಪ್ಮೆಂಟ್ ನಾಳೆ ಹೋದ್ರೆ ಏನ್ ಗೊತ್ತಾ ಸರ್, ಈಗ ನಾವು ಅಲ್ಲಿ ಸ್ವಲ್ಪ ಗಲಾಟೆಗಳಾಗುತ್ತೆ. ಏನಂದ್ರೆ ಪ್ರೊಡ್ಯೂಸರ್ ಕೊಡ್ಬೇಕು ಅರ್ಧ ಅಮೌಂಟ್, ಅದು ರೂಲ್ಸ್ ಇತ್ತು ಆಕ್ಚುಲಿ. ಈಗೇನೋ ಗೊತ್ತಿಲ್ಲ ಸರ್. ಏನಂದ್ರೆ ಒಂದ್ ಇಕ್ವಿಪ್ಮೆಂಟ್ ಏನು ಡ್ಯಾಮೇಜ್ ಆಯ್ತು ಶೂಟಿಂಗ್ ಸೆಟ್ ಅಲ್ಲಿ ಅಂದ್ರೆ ಅರ್ಧ ಪ್ರೊಡ್ಯೂಸರ್ ಹೊರಬೇಕು, ಅರ್ಧ ಕ್ಯಾಮ್ರಾ ಓನರು ಇತ್ತು. ಬಟ್ ಈಗ ಯಾರು ಹೊರಲ್ಲ ಪ್ರೊಡ್ಯೂಸರ್ಗಳು. ಅವ್ರು ಅಂತಾರೆ ನಿಮ್ಮ ಜೊತೆಗೆ ಹುಡುಗರು ಬಂದಿರ್ತಾರೆ, ಅವ್ರು ಬರೋದೇ ನೋಡ್ಕೊಳಕ್ಕೆ, ತಾವೇ ಕೊಡೋಣ ಅಂತಾರೆ. ಆ ರಿಸಿರೋ ಅವ್ರೆ ನಾವು ಏನಂತೀವಿ, ಈಗ ನಿಮ್ ಹುಡುಗರೇ ಇದ್ರು ಅನ್ಕೊಳ್ಳಿ, ನಾಳೆ ಏನಾದ್ರು ಆದ್ರೆ ಯಾರು ಜವಾಬ್ದಾರಿ? ಸೊ ಹಿಂಗಾಗಿ ನಮ್ ಹುಡುಗರೇ ಹೋಗ್ತಾರೆ, ಅದು 3 ಜನ. ಆಮೇಲೆ ಒಬ್ಬೊಬ್ಬ ಇನ್ನೊಂದು ಏನಂದ್ರೆ ಔಟರ್ ಶೂಟ್. ಈಗ ಲೋಕಲ್ ಬೆಂಗಳೂರಲ್ಲಿ ಆದ್ರೆ ಏನ್ ತೊಂದ್ರೆ ಇಲ್ಲ ಸರ್, ಅದು ಆಫೀಸ್ ಬಂದ್ಬಿಡ್ತಾರೆ, ಕ್ಯಾಮ್ರಾ ಬಂದ ತಕ್ಷಣ ಅಲ್ಲಿ ಏನು ಕನ್ವರ್ಷನ್ ಏನಂದ್ರೆ ನಾವು ಫುಲ್ HD ಎಡಿಟಿಂಗ್ ಮಾಡೋಗೋಸ್ಕರ ಆ ಫಾರ್ಮೆಟಿಂಗ್ ನಾವು ಕನ್ವರ್ಟ್ ಮಾಡ್ತೀವಿ. ಈಗ ಹೈ ರೆಸಲ್ಯೂಷನ್ ನಾವು ಎಡಿಟ್ ಮಾಡಕ್ ಆಗಲ್ಲ. ಸೊ ಹಿಂಗಾಗಿ ಅದೆಲ್ಲ ಮಾಡ್ತೀವಿ, ಕಾಪಿ ಎಲ್ಲ ಮಾಡ್ತೀವಿ. ಔಟ್ಡೋರ್ ಅಂತ ಹೋದಾಗ ಅಲ್ಲೊಬ್ಬ ಹುಡುಗ ಎಕ್ಸ್ಟ್ರಾ ಹೋಗ್ತಾನೆ ಯಾವಾಗ್ಲೂ. ಔಟ್ಡೋರ್ ಅಂತ ಬಂದ್ರೆ ಒಬ್ಬ DIT ಕಳ್ಸಿ ಒಂದ್ ಕೆಲಸ ಏನಿಲ್ಲ. ಆಮೇಲೆ ಕಾಪಿ ಮಾಡೋದು ಎಷ್ಟು ರಿಸ್ಕಿ ಕೆಲಸ ಅಂದ್ರೆ ಸರ್, ಒಂದೊಂದು ಕ್ಲಿಪ್ ಕೂಡ ಏನಾದ್ರು ಮಿಸ್ ಆಯ್ತು, ಡೆಲೀಟ್ ಆಯ್ತು ಏನಂತಂದ್ರೆ ಮತ್ತೆ ರೀಶೂಟ್ ಮಾಡಕ್ ಆಗಲ್ಲ. ಏನು ಇಷ್ಟು ಲಕ್ಷ ಕೋಟಿ ಸುರಿದು ಏನು ದುಡ್ಡು ಹಾಕಿ ಮಾಡಿರ್ತಾರೋ ಅದು ಆ ಫುಟೇಜ್ ಅಷ್ಟು ಈ ಮೂಲ ಆಗಲ್ಲ, ಅವರಲ್ಲಿ ತುಂಬಾ ಕಷ್ಟ. ಹಿಂಗಾಗಿ ಅದು ತುಂಬಾ ರಿಸ್ಕಿ ಜಾಬ್. ಅದಕ್ಕೆ ನಾವು ತುಂಬಾ ಟೆಕ್ನಿಕಲಿ ಗೊತ್ತಿರೋರೇ ಕೊಡ್ತೀವಿ. ಸೊ ಅದ್ರದ್ದು ನಾಲೆಜ್ ಇದ್ದವ್ರಿಗೆ, ಒಬ್ಬ ಎಡಿಟರ್ಗೆ ನಾವು ಕಾಪಿ ಮಾಡಕ್ ಕೊಡೋದು. ಸೊ ಕೆಲವೊಬ್ರು ನಮ್ಗೆ ಗೊತ್ತು ಸರ್ ನಾವು ಮಾಡ್ಕೊಂಡ್ಬಿಡ್ತೀವಿ ಅಂತಾರೆ. ಇಲ್ಲ ಬಟ್ ಅದು ಬಹಳ ರಿಸ್ಕಿ ಜಾಬ್. ಏನಂತೀನಿ, ನೀವು ದುಡ್ಡು ಕೊಟ್ಟಿರ್ತೀರಾ ಕ್ಯಾಮ್ರಾಗೆ, ಅದನ್ನ ವಾಪಸ್ ಹಾರ್ಡ್ ಡಿಸ್ಕ್ ಅಲ್ಲಿ ಹಾಕಿ ಸೇಫ್ ಆಗಿ ನಿಮ್ ಮುಟ್ಸೋದು ಅಷ್ಟೇ ಜವಾಬ್ದಾರಿ ಇರ್ತೀವಿ. ನಮ್ಗೆ ದುಡ್ಡು ಬಂದ್ಬಿಡ್ತು ಅಂದ ತಕ್ಷಣ ಸೇಫ್ ಅಂತಲ್ಲ, ಅದು ವಾಪಸ್ ನಿಮ್ಗೆ ನಾನು ಸೇಫ್ ಆಗಿ ತಲುಪಿದಾಗ್ಲೇ ಅದು ನನ್ನ ದುಡ್ಡು. ಕರೆಕ್ಟ್ ಏನಾರು ಎಷ್ಟೇ ಅಡ್ವಾನ್ಸ್ ಹಾಕಿದ್ರು ಅಲ್ಲ ನಂದು ಆಗಿರಲ್ಲ. ಸೊ ಇಷ್ಟು ರಿಸ್ಕಿ ಇರುತ್ತೆ ನಮ್ಗೆ. ಬಟ್ ಇವರೆಲ್ಲ ಏನಾದ್ರು ಭಾಳ ಈಸಿಯಾಗಿ ತಗೋತಾರೆ. ಆಮೇಲೆ ಹಾರ್ಡ್ ಡಿಸ್ಕ್ ಕೊಡುವಾಗ ಸರ್ ಚಿಕ್ಕದ ಹಾರ್ಡ್ ಡಿಸ್ಕ್ ಕೊಡ್ತಾರೆ. ಮಾಡು ಡಿಸ್ಕ್. ನಾನೇನಂತೀನಿ, ಇಷ್ಟು ನೀವು ಲಕ್ಷ ಕೋಟಿ ಸುರುದು, ನೀವು ಹಾರ್ಡ್ ಡಿಸ್ಕ್ 10,000 ಹಾರ್ಡ್ ಡಿಸ್ಕ್ ಯಾಕೆ ಕೊಡಲ್ಲ? ಯಾವ್ದು 2-3 ಸಾವಿರದ ಹಾರ್ಡ್ ಡಿಸ್ಕ್ ಉಳ್ಸಕ್ ನೋಡ್ತಾರೆ. ಅಲ್ಲ, ಅದೇ SSD ಹಾರ್ಡ್ ಡಿಸ್ಕ್ ತಗೊಂಡು ಅದಕ್ಕೆ ಕೇಸಿಂಗ್ ಮಾಡಿಸ್ತಾರೆ. ನಡುವೆ ಕೇಸಿಂಗ್ ಅವ್ರಿಗೆ ಅರ್ಥ ಆಗಲ್ಲ. ಅಲ್ಲ, ಪ್ರೊಡ್ಯೂಸರ್ಗೆ ಅರ್ಥ ಆಗಲ್ಲ. ಇದು ಇಲ್ಲಿ ದುಡ್ಡು ಉಳ್ಸಕ್ಕೋಸ್ಕರ ಯಾರೋ ಮಾಡೋ ಕೆಲಸ. ಅದಕ್ಕೆ ನಾನು ಯಾವಾದ್ರೂ ಹೇಳೋದು, ಸಿನಿಮಾ ದೊಡ್ಡ ಸಿನಿಮಾ ಸರ್, ಅದು ಹೆಸರು ಹೇಳೋದು ಬೇಡ. ಸಾಂಗ್ ಶೂಟ್ ಮಾಡಿದ್ರು, 20 ಲಕ್ಷ ಸೆಟ್ ಹಾಕಿದ್ರು ಸರ್. ಸಾಂಗ್ ಶೂಟ್ ಮಾಡಿ ಕಂಪ್ಲೀಟ್ ಇದು ಏನಾಗ್ಬಿಟ್ಟಿದೆ, ಕರಪ್ಟ್ ಎರರ್ ಆಗ್ಬಿಡುತ್ತೆ. ಹಾರ್ಡ್ ಡಿಸ್ಕ್ ಅಲ್ಲಿ ಕಾಣಲ್ಲ. ಮುಂಚೆ ರೋಲ್ ಇದ್ರಲ್ಲಿ ಕಾಣೋದು, ಈ ಫುಟೇಜ್ ಕಾಣಲ್ಲ. ಹಾರ್ಡ್ ಡಿಸ್ಕ್ ಅಲ್ಲಿ ಹಾಕಿರ್ತೀನಿ. ಅದು ಏನಾಗಿದೆ ಗೊತ್ತಲ್ಲ, ಹುಡುಗ ತಗೊಂಡೋಗಿ ಬೀಳಿಸಿದಾನೋ ಎತ್ತಿಟ್ಟಿದಾನೋ ಗೊತ್ತಿಲ್ಲ, ಅದು ಎರರ್ ಕರೆಕ್ಟ್ ಆಗ್ಬಿಡ್ತು. ಆಮೇಲೆ ರಿಕವರಿನೂ ಬಹಳ ಕಷ್ಟ. ಆಮೇಲೆ ನೀವು ಸಿನಿಮಾಗೆ ಏನ್ ಬಜೆಟ್ ಹಾಕ್ತಿರೋ ಅಷ್ಟೇ ರಿಕವರಿ ದುಡ್ಡು ಹೋಗುತ್ತೆ. ಯಾಕಂದ್ರೆ ರಿಕವರಿ ಕಂಪ್ನಿಗೆ ನಾವು ಹೋದ್ರು ಅವನು 7 ಲಕ್ಷ 10 ಲಕ್ಷ 5 ಲಕ್ಷ ಕೇಳ್ತಾರೆ. ಆ ಫುಟೇಜ್ ನೀವು ಉಲ್ಟಾ ರೀಶೂಟ್ ಮಾಡ್ಬಿಡ್ಬೋದು. ಸೊ ಹಿಂಗಾಗಿ ಅದು ಈಸಿ ಇಲ್ಲ. ಕೆಲವೊಬ್ರು ಅಂತಾರೆ. ಅದಕ್ಕೆ ನಾನು ಹೇಳ್ತೀನಿ, ಕ್ವಾಲಿಟಿ ಆಫ್ ಹಾರ್ಡ್ ಡಿಸ್ಕ್ ಯೂಸ್ ಮಾಡಿ. ಕ್ಯಾಮ್ರಾ ಯಾಕಂದ್ರೆ ನಾವು ಏನ್ ಡಂಪ್ ಮಾಡ್ತೀವೋ ನಾವು ಮಾಡ್ಕೊಟ್ಬಿಡ್ತೀವಿ, ನಮ್ಗೆ ಏನಿಲ್ಲಪ್ಪ ದುಡ್ಡು ಬಂದಿರ್ತಕ್ಕ ಮಕ್ಳು ಕೊಟ್ಬಿಡ್ಬೋದು, ನಂದಿಲ್ಲ. ಬಟ್ ಏನಂತಂದ್ರೆ ನಂದೊಂದು ಡಿಮಾಂಡ್ ಸರ್, ನಮ್ಮ ಕಂಪ್ನಿಯಲ್ಲಿ ಅದೊಂದು ಹೇಳ್ತೀನಿ ರೂಲ್ಸ್. ಮಿನಿಮಮ್ 2 ಹಾರ್ಡ್ ಡಿಸ್ಕ್ ಕೊಟ್ರೇನೆ ಸರ್ ನನ್ನ ಹಾರ್ಡ್ ಡಿಸ್ಕ್ ಇದು ಕೊಡೋದು, ಫುಟೇಜ್ ಒಪ್ಸೋದು. ಮಿನಿಮಮ್ 2 ಇರ್ಬೇಕು. ಯಾಕೆ ಅಂದ್ರೆ ಸರ್ ಒಂದ್ ಸಾಕು ಸರ್ ನಾವು ಮಾಡ್ಕೊಳ್ತೀವಿ ಅಂತಾರೆ. ಇಲ್ಲ, ನಾನಾಗೇನೆ 2 ಕಾಪಿ. ಯಾಕೆ ಅಕಸ್ಮಾತ್ ಒಂದು ಕರೆಕ್ಟ್ ಆಯ್ತು ಅಂದ್ರೆ ಇನ್ನೊಂದ್ರಲ್ಲಿ ಇರುತ್ತೆ. ಸೊ 2 ಆಗಲ್ಲ ಇವತ್ತು. ಸೊ ಹಿಂಗಾಗಿ ಹೇಳ್ತಾರಲ್ಲ, ಸ್ಟೆಪ್ನಿ ಇಲ್ದೆ ಗೈಡರ್ಸ್ ಪಕ್ಕ ಪೆನ್ಸರ್ ಆಗುತ್ತೆ. ಯಾಕಂದ್ರೆ ಅದು ಹೆಂಗೆ ಟೈಮು ಯಾವತ್ತಕ್ಕೆ ಅದಕ್ಕೆ ರಿಸ್ಕ್ ತಗೋಬಾರ್ದು ಸರ್. ನಾನು ಅದಕ್ಕೆ ಹಾರ್ಡ್ ಡಿಸ್ಕ್ ಬಗ್ಗೆ ಯಾಕೆ ಇದು ಮಾಡಿದೆ ಪ್ರೊಡ್ಯೂಸರ್ಗಳಿಗೆ ಅಂದ್ರೆ, ಇವರು ಒಂದು ಹಾರ್ಡ್ ಡಿಸ್ಕ್ ಕ್ವಾಲಿಟಿ ಅಂದ್ರೆ ಲ್ಯಾಸಿ ಅಂತ ಬರುತ್ತೆ. ಒಂದು 20-25 ಸಾವಿರ ಹಾರ್ಡ್ ಡಿಸ್ಕ್. ಎಷ್ಟು ಇಡೀ ಸಿನಿಮಾಗ ಒಂದು 5-6 ಹಾರ್ಡ್ ಡಿಸ್ಕ್ ಬೇಕು. ಹೌದು. ಸೊ ನಿಮಗೆ 1-1.5 ಲಕ್ಷ ಹಾರ್ಡ್ ಡಿಸ್ಕ್. ನೀವು ಅದನ್ನ ಬಿಟ್ಟು ಈ ಚಿಕ್ಕದು ಒಂದು 5,000-6,000ಕ್ಕೆ ಇದು ಮಾಡಿ ನಿಮ್ಗೆ 20,000ದಲ್ಲಿ ಎಲ್ಲ ಹಾರ್ಡ್ ಡಿಸ್ಕ್ ಬರುತ್ತೆ ಅಂತ ನೀವು ಅಲ್ಲಿ ಒಂದು 1 ಲಕ್ಷ ಉಳ್ಸಕ್ ಹೋಗಿ ಇಡೀ ಕೋಟಿ ಸಿನಿಮಾ ನಿಮ್ಗೆ ಹಾರ್ಡ್ ಡಿಸ್ಕ್ ಅಲ್ಲಿ ಇರುತ್ತೆ. ಅದು ಯೋಚನೆ ಮಾಡಲ್ಲ ಯಾರು. ಈಗ ಏನಾದ್ರು ಹೋಯ್ತು ಅಂದ್ರೆ ನೀವು ತಿರ್ಗಾ ಶೂಟ್ ಮಾಡಕ್ಕಾಗತ್ತಾ? ಅದೇ ದುಡ್ಡು ಕೊಟ್ರೆ ಮಾಡಕ್ಕಾಗಲ್ಲ. ಒಂದು ಸಲ ಏನ್ ಜೋಶಲ್ ಮತ್ತೆ ಮಾಡಕ್ಕಾಗಲ್ಲ. ಸೊ ಹಿಂಗಾಗಿ ಎಷ್ಟೋ ಸರಿ ಆಗಿದೆ ಸರ್. ಅದನ್ನ ಒಂದು ಎಕ್ಸಾಂಪಲ್ ಹೇಳಿದೆ. ಅದು ಮತ್ತೆ ಕರೆಕ್ಟ್ ಆಗಿ 20 ಲಕ್ಷದ ಸೆಟ್ ಹೋಯ್ತು ಸರ್. ಮತ್ತೆ ರೀಶೂಟ್ ಮಾಡಿದ್ರು. ಬಟ್ ಅದು ಸಾಂಗ್ ಮುಂಚೆ ತರ ಬರ್ಲಿಲ್ಲ, ಅಷ್ಟೇ ಖರ್ಚು ಮಾಡಿದ್ರು. ಆಮೇಲೆ ಪಾಪ ಕ್ಯಾಮ್ರಾದವನೇ ದುಡ್ಡು ಕೊಟ್ಟ. ಏನಂದ್ರೆ ಇಲ್ಲ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಫುಲ್ಲು ಕೊಡಕ್ಕಾಗ್ಲಿಲ್ಲ. ಪಾಪ ಏನ್ ಮಾಡ್ತೀರಾ, ಅರ್ಧ ಕೊಟ್ಟಿದ್ದೆ ಒಳ್ಳೇದು ಅಂತ ಹೇಳಿ ಕೊಟ್ಟು ಅವಾಗ ಏನು ಶೂಟ್ ಮಾಡಿದ್ರು ಆ ಆರ್ಟಿಸ್ಟ್ ಮೂಡು ಇರ್ಲಿಲ್ಲ. ಆ ಸೆಟ್ ಅದ್ರ ತರ ಆಗ್ಲಿಲ್ಲ. ಸೊ ಕಂಪ್ಲೀಟ್ ಅದು ಆಗೋಯ್ತು. ಸೊ ಹಿಂಗಾಗಿ ಹಾರ್ಡ್ ಡಿಸ್ಕ್ ಬಹಳ ಇಂಪಾರ್ಟೆಂಟ್ ಸರ್. ಅದೇ ಲ್ಯಾಸಿ ಅಂತ ಹಾರ್ಡ್ ಡಿಸ್ಕ್ಗಳು ಅಥವಾ
WD ಇದೆ. ಈ ಥರದ್ದೆಲ್ಲ ಕ್ವಾಲಿಟಿ ಹಾರ್ಡ್ ಡಿಸ್ಕ್ನ ತಗೊಳ್ಳಿ. ನಾನು ಯಾವಾಗಲೂ ಹೇಳೋದೆಲ್ಲ ಏನು ವಿತ್ ಪವರ್ ಗೇಮ್ಸ್ಗೆ ಹೌದು ವಿತ್ ಪವರ್ ಹಾರ್ಡ್ ಡಿಸ್ಕ್ನ 4-5 ನಂಬರ್ ತೆಗೆದಿಟ್ಕೊಳ್ಳಿ. ಆಮೇಲೆ ಡಬಲ್ ಕಾಪೀಸ್ ಮಾಡಿ. ಹೌದು, ಅದರಲ್ಲಿ 2ನ್ನ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರಿಗೆ 2 ಕಾಪಿ ಮಾಡಿಕೊಡ್ತಾರೆ 1+1 ಅಂತ ಯಾವಾಗಲೂ ಹೇಳ್ತೀನಿ. ಅದನ್ನ ತಿರ್ಗಾ ಕ್ಲೀನಾಗಿ ಓಪನ್ ಅಪ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಿಮಗೆ ಇನ್ನೇನಾದರೂ ಹೊಸದಾಗಿ ಬರ್ತಾ ಇರೋರಿಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೇಳಬೇಕಾಗಿದ್ರೆ ಹೇಳ್ಬೋದು. ಈಗ ಎಷ್ಟೋ ಜನ ಸರ್ ಕ್ಯಾಮ್ರಾ ನಾವೇ ಹಾಕೊಂಡ್ ಬಿಡ್ಬೋದು ಅಂತಾರೆ. ಬಟ್ ಏನಂತಂದ್ರೆ ನಾನು ಹೇಳಿದೆ ಬರೀ ಬಾಡಿ, ಕೆಲವೊಬ್ರು ಏನಂತಾರೆ ಅವ್ರದ್ದೇನೋ ಒಂದು ಸೇಲ್ ಮಾಡೋದಿರುತ್ತೆ, ಯಾಮರ್ಸಿ ನೀವು ತಗೊಂಡ್ಬಿಡಿ ಅಂತ ಹೇಳ್ಬಿಡ್ತಾರೆ ಬಾಡಿನ. ಅದ್ರ ಜೊತೆಗೆ ಮತ್ತೆ ಬ್ಯಾಟ್ ಬಾಕ್ಸ್ಗೆ ಎಷ್ಟು, ಸ್ಟ್ಯಾಂಡಿಗೆ ಎಷ್ಟು, ಮಾನಿಟರ್ಗೆ ಎಷ್ಟು, ಫಿಲ್ಟರ್ಸ್ಗಳಿಗೆ ಎಷ್ಟು, ಅದು ಕಾಸ್ಟ್ ಗೊತ್ತಿರಲ್ಲ, ಲೆನ್ಸ್ಗೆ ಎಷ್ಟು ಅಂತ ಗೊತ್ತಿರಲ್ಲ, ಬರೀ ಬಾಡಿ ತೊಗೊಂಡ್ಬಿಡ್ತಾರೆ. ಆಮೇಲೆ ಲೆನ್ಸ್ ನ ಬೇರೆಯವ್ರ ಕಡೆಯಿಂದ ಈಗ ನಮ್ದಿದೆ ಅನ್ಕೊಳ್ಳಿ, ನಮ್ ಕಡೆಯಿಂದ ತಗೊಂಡ್ ಹೋಗ್ತಾ. ಸೊ ಹಿಂಗಾಗಿ ಎಲ್ಲಾ ತಿಳ್ಕೊಂಡು ಈಗ ನಾವೇ ನಮ್ಮ ಅಪ್ಪನೇ ತಗೊಳ್ಬೇಕಾದ್ರೆ ಹೇಳಿದ ಅವರು ಯಾಮಾರಿದ್ರು. ಬಟ್ ಏನೋ ಇತ್ತು, ನಮ್ಮಪ್ಪ ಕಂಪ್ಲೀಟ್ಲಿ ಬಿಸ್ನೆಸ್ ಅಲ್ಲೇ ಇರೋದ್ರಿಂದ ಅದರಲ್ಲೇ ಹೋರಾಡೋದಿತ್ತು, ಅದನ್ನೇ ಮಾಡೋದಿತ್ತು, ಒಂದು ಅಚೀವ್ಮೆಂಟ್ ಇತ್ತು, ಅದು ಅವ್ರು ಮಾಡಿದ್ರು. ಎಷ್ಟೋ ಜನ ಅದು ಅಷ್ಟು ಕಾಂಪಿಟೇಟ್ ಮಾಡಕ್ಕಾಗಲ್ಲ. ಸೊ ಸಿಕ್ಕಾಕೊಂಡು ಒದ್ದಾಡಿ ಆಗದೆ ಮತ್ತೆ ವಾಪಸ್ ಅದನ್ನ ಮಾರೋ ಪರಿಸ್ಥಿತಿಗೆ ಎಷ್ಟೋ ಜನ ಸರ್, ಎಷ್ಟೋ ಓನರ್ಗಳು ಈಗ ಕ್ಲೋಸ್ ಮಾಡಿ ಎಷ್ಟೋ ಜನ ಮಾರಿ ಸೇಫ್ ಆಗ್ಬಿಟ್ರು ಸರ್. ಬೇಡ ಈ ಸಿನಿಮಾ ಸಮಾಜ, ಯಾಕಂದ್ರೆ ಕಾಂಪಿಟೇಷನ್ ಹೆವಿ ಬರೋಕ್ ಸ್ಟಾರ್ಟ್ ಆಯ್ತು. ಬಟ್ ನಾನೇನಂತಂದ್ರೆ ಈ ಅಪ್ಡೇಟ್ ಆಗ್ತಿರೋದ್ರಿಂದ ನಾವು ಸರ್ವೈವ್ ಆಗ್ತಾ ಇದೆ ಸರ್. ಅಕಸ್ಮಾತ್ ನಾನು ಕೂಡ ಅದೇ ಕ್ಯಾಮ್ರಾದಲ್ಲಿ ಇದ್ಬಿಟ್ರೆ ಇದು ಯಾರು ಮಾತಾಡ್ಸಲ್ಲ. ಹೌದೌದು. ಸೊ ಹಿಂಗಾಗಿ ಅಪ್ಡೇಟ್ ಆಗ್ತಾ ಇರಬೇಕು. ಬಟ್ ಈಗ ಬರೋ ಪ್ರೊಡ್ಯೂಸರ್ಗೆ ಅದೇ ಹೇಳ್ತೀನಿ ಸರ್, ಪ್ರತಿಯೊಂದನು ನೀವು ಈಗಿಂದು ಎಲ್ಲ ನೀವು ತಿಳ್ಕೊಂಡು ಇದು ಮಾಡಿನೇ ಆ ಸಿನಿಮಾಗಳನ್ನ ಮಾಡಿ ಅಂತ ಹೇಳಿ. ಹೌದು.